ನಮ್ಮ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ನಮ್ಮ ಎಲ್ಲ ಅಧ್ಯಕ್ಷರು, ಎಲ್ಲ ಮುಖಂಡರ ಜೊತೆ ಇವತ್ತು ಉಳುವರೆಗೆ ನಾನು ಬಂದಿದ್ದೇನೆ. ಏನೇನು ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಡೆದಿದೆ. ಪಾಪ ಎಲ್ಲ ಬಡವರು ಮನೆ ಕಳೆದುಕೊಂಡಿದ್ದಾರೆ, ಪ್ರಾಣ ಹಾನಿಯಾಗಿದೆ. ಇವತ್ತೆಲ್ಲ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಮನೆಯಲ್ಲೂ ಕೂಡ ಬಡವರು ಪಾಪ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು, ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ 12 ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲೇನು ತಡೆಗೋಡೆ ಕಟ್ತಕ್ಕಂಥ ಕೆಲಸ ಮಾಡಿದ್ರು. ಅದರಿಂದ ಈ ಉಳಿದಿರ್ತಕ್ಕಂಥ ಮನೆಗಳು ಏನು ಕಾಣ್ತಾ ಇದೆ, ಉಳ್ಕೊಂಡಿದೆ, ಇಲ್ಲ ಅದು ಕೂಡ ಕೊಚ್ಚಿ ಹೋಗ್ತಾ ಇತ್ತು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ. ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಕಡೆ, ತತ್ಕ್ಷಣ ಪರಿಹಾರನ ಕೊಡಬೇಕು. ಜೊತೆಲಿ ಇವತ್ತೇನು ಜನ ಭಯಭೀತರಾಗಿದ್ದಾರೆ, ನಮ್ಮ ತಾಯಂದ್ರು ಏನು ಭಯಭೀತರಾಗಿದ್ದಾರೆ, ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ, ಒಂದು ಸೂರ್ಯವತ್ತು ಕಲ್ಪಿಸಿಕೊಡ್ಬೇಕಾಗಿದೆ. ಇದು ಬಹಳ ಆದ್ಯ ಕರ್ತವ್ಯ ಆಗಬೇಕಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ಇವತ್ತು ಅವರು ಕೂಡ ಬರ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಕೂಡ ಬರ್ತಾ ಇದ್ದಾರೆ. ಒಂದು ದಿನನೂ ಕೂಡ ತಡ ಮಾಡದೇನೆ ಈ ಒಂದು ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಇವತ್ತು ಶಾಶ್ವತವಾಗಿ ಮನೆ ಕಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಂಸದರು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಜೊತೆ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಇಲ್ಲಿ ಬಂದು ಭೇಟಿ ಹೋಗಿದ್ದಾರೆ. ಪ್ರಧಾನಮಂತ್ರಿ ಕಚೇರಿಗಳಿಂದಲೂ ಕೂಡ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಮಿಲಿಟರಿಯನ್ನು ಕೂಡ ಕಳಿಸ್ಕೊಡ್ತೇವೆ ಇಲ್ಲಿ ಅನ್ನುವ ಮಾತನ್ನ ಕೂಡ ನಮ್ಮ ಮಿಲಿಟರಿ ಕೂಡ ತಲುಪ್ತಾ ಇದೆ ಇವತ್ತು. ಹಾಗಾಗಿ NDRF ಒಂದು ಕಡೆ, ಮಿಲಿಟರಿ ಫೋರ್ಸಸ್ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇನ್ನು ಶೀಘ್ರವಾಗಿ ನೆಲೆ ಕಳ್ಕೊಂಡಿರ್ತಕ್ಕಂಥ, ಮನೆಗಳನ್ನ ಕಳ್ಕೊಂಡಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಅವರಿಗೆ ತತ್ಕ್ಷಣ ಪರಿಹಾರವನ್ನು ಕೂಡ ಕೊಡಬೇಕು. ತತ್ಕ್ಷಣ ಅವರಿಗೆ ಬದಲಾದ ಒಂದು ನಿವೇಶನ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಬಾಡಿ ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ, ಎಲ್ಲ ಎಲ್ಲ ತಂಡ ಹುಡುಕ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಸರ್, ಈಗ ಕೇಂದ್ರ ಸರ್ಕಾರದಿಂದನೇ ಆಗ್ತಾರಂತ ಕಾಮಗಾರಿಗಳು, IRB ಕಂಪನಿ ಗಡ್ಕರಿ ಅವರದ್ದು, ಇಂಥದ್ರಲ್ಲಿ ಇವತ್ತು ಕಳಪೆ ಕಾಮಗಾರಿಗಳಾಗಿದ್ದಾವೆ. ನೋಡಿ, ಕಳಪೆ ಕಾಮಗಾರಿ ಏನೇನು ಆರೋಪಗಳು ಬಂದು ಬರ್ತಾ ಇದೆ, ಕೇಳ್ತಾ ಇದ್ದೇವೆ, ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಇದೆ. ಆದ್ರೆ ಈ ಸಂದರ್ಭ ಇರ್ತಕ್ಕಂಥದ್ದು ಪಾಪ ಬಡವರು ನೀವೇ ನೋಡಿದ್ರೆ ಯಾವ ರೀತಿ ಕಣ್ಣೀರ್ ಹಾಕ್ತಾರೆ ತಾಯಂದ್ರೆಲ್ಲ. ಈ ತತ್ಕ್ಷಣ ಅವರಿಗೆ ಅವರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇದೆ. ಹಾಗಾಗಿ ಈಗಾಗಲೇ ನಮ್ಮ MP ಅವರು ಕೇಂದ್ರದಲ್ಲೂ ಕೂಡ ಅದನ್ನ ಚರ್ಚೆನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತತ್ಕ್ಷಣ ಈ ನಿಟ್ಟಿನಲ್ಲಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ. ನೋಡೋಣ, ಇಂಥ ಸಂದರ್ಭದಲ್ಲೂ ಕೂಡ ಏನೇನು ಚರ್ಚೆಗಳು ನಡೀತಾ ಇದೆ, ಆರೋಪಗಳು ಕೇಳಿಬರ್ತಾ ಇದೆ, ಅದನ್ನು ಕೂಡ ನಾವು ಕೂಡ ಕೇಂದ್ರಕ್ಕೆ ಗಮನಕ್ಕೆ ತರ್ತೇವೆ. ಆದ್ರೆ ಈ ಸಂದರ್ಭ ಈಗ ಆರೋಪ ಪ್ರತ್ಯಾರೋಪ ಮಾಡತಕ್ಕಂಥ ಸಮಯ ಅಲ್ಲ. ಬಡವರ ಇವತ್ತೇನು ಮನೆ ಕಳೆದುಕೊಂಡಿದ್ದಾರೆ, ಪ್ರಾಣ ಹಾನಿಯಾಗಿದೆ, ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದ್ರ ಕಡೆ ನಾವು ಗಮನ ಕೊಡ್ತೇವೆ. ಇನ್ನೂ ಕೂಡ ತತ್ಕ್ಷಣ ಕಾರ್ಯಾಚರಣೆಗೆ ಇಳಿಬೇಕಾಗಿತ್ತು. ರಾಜ್ಯ ಸರ್ಕಾರದ ಕಡೆ ತಡ ಆಗಿದೆ. ಇವತ್ತು ಪ್ರಾಣ ಕೂಡ ಆಗಿರ್ತಕ್ಕಂಥದ್ದು ನೋಡಿ, ಒಂದು ಬಾಡಿನೂ ಕೂಡ ಇನ್ನೂ ಕೂಡ ಸಿಕ್ಕಿಲ್ದೆ ಇರ್ತಕ್ಕಂಥದ್ದು. ಪಾಪ ತಾಯಂದ್ರು ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇನ್ನೂ ಕೂಡ ಮನೆಗಳು ನೋಡಿ, ಎಲ್ಲ ಮನೆಗಳು ಕುಸಿತವಾಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ರಾಜ್ಯ ಸರ್ಕಾರ ಗಮನ ಕೂಡ ನಾವು ಕೂಡ ತರ್ತೇವೆ. ನೋಡಿ, ಈಗಾಗಲೇ ಬೆಳಗ್ಗೆ ನಾವು ನಮ್ಮ ಸಂಸದರು ಕಾಗೇರಿ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೆ. ಅವರು ಕೂಡ ಕೇಂದ್ರ ಸರ್ಕಾರದ ಜೊತೆ ಚರ್ಚೆನೂ ಕೂಡ ಮಾಡ್ತಾರೆ. ಯಾವ ರೀತಿ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ಶ್ರಮನ ಹಾಕ್ತೇವೆ. ಸರ್, ಈಗ ನೀವು ಬಂದಿದ್ದೀರಿ ಅಂದ್ರೆ 7 ದಿನದ ನಂತರ ಇವತ್ತು ಸಿಎಂ ಉತ್ತರ ಕನ್ನಡ ನಿರ್ಲಕ್ಷ್ಯ ನೋಡಿ, ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ಕ್ಷಣ ಇಲ್ಲಿ ಧಾವಿಸಬೇಕಾಗಿತ್ತು. ತತ್ಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾ
ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ತಡ ಆಗಿದೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ. ಸಂದರ್ಭದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ, ನೀವು ಕೂಡ ಪ್ರಶ್ನೆ ಮಾಡಿ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಪರಿಹಾರ, ಮತ್ತೊಂದು ಕಡೆ ಮನೆ ಕಲ್ಪಿಸಿಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ.